ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಧಾರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಕಟಕ ರಾಶಿಯವರ ಬಗ್ಗೆ 2026ರ ವರ್ಷ ಭವಿಷ್ಯವನ್ನ ನೋಡುವುದಾದರೆ, ಜೀವನದ ಪ್ರಮುಖ ತಿರುವುಗಳನ್ನು ನೀಡುವ ಮತ್ತು ಮಿಶ್ರ ಫಲಿತಾಂಶಗಳನ್ನು ತರುವ ವರ್ಷವಾಗಿದೆ. ಈ ವರ್ಷ ನಿಮ್ಮ ಮೇಲೆ ಭಾಗ್ಯ, ಶ್ರಮ ಮತ್ತು ಗುರುಬಲಗಳ ಪ್ರಭಾವ ಹೆಚ್ಚಾಗಿರುತ್ತದೆ. ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ, ಸ್ಥಿರವಾದಂತಹ ಪ್ರಗತಿ ನಿಮ್ಮಲ್ಲಿದೆ. ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಸವಾಲುಗಳಿದ್ದರೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಕಾಣ್ತೀರಿ. ಇನ್ನು ಜೂನ್ ನಂತರ ರಾಜಯೋಗ ನಿಮ್ಮ ರಾಶಿಯಲ್ಲಿ ಹೆಚ್ಚಳವಾಗಿದೆ. ಜೂನ್ 2ರ ನಂತರ ಗುರುವು ನಿಮ್ಮ ರಾಶಿಗೆ ಪ್ರವೇಶಿಸಿ ಉಚ್ಚ ಸ್ಥಾನ ಪಡೆಯುವುದರಿಂದ ವೃತ್ತಿಯಲ್ಲಿ ಬಡ್ತಿ, ಪ್ರಮೋಷನ್ ಮತ್ತು ದೊಡ್ಡ ಮಟ್ಟದ ಗೌರವ ಸಿಗುವ ಸಾಧ್ಯತೆ ನಿಮ್ಮ ರಾಶಿಯಲ್ಲಿದೆ. ಇನ್ನು ಉನ್ನತ ಶಿಕ್ಷಣ ಅಥವಾ ಉದ್ಯೋಗದ ನಿಮಿತ್ತ ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡುತ್ತಿರುವವರಿಗೆ ಈ ವರ್ಷ ಶುಭ ಫಲ ಸಿಗಲಿದೆ. ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡುವುದಾದರೆ, ಕಟಕ ರಾಶಿಯವರಿಗೆ ಆದಾಯ ಮತ್ತು ಖರ್ಚುಗಳು ಈ ವರ್ಷದ ಆರಂಭದಲ್ಲಿ ಗುರುವು 12ನೆಯ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯವಾಗಿ ನೋಡಬೇಕಾಗುತ್ತೆ ನೀವು. ಇನ್ನು ಧನಲಾಭ, ಜೂನ್ ನಂತರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಅನಿರೀಕ್ಷಿತ ಧನಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆವಿದೆ. ಇನ್ನು ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ಈ ವರ್ಷ ನನಸಾಗಬಹುದು. ಇನ್ನು ಕುಟುಂಬ ಮತ್ತು ದಾಂಪತ್ಯದ ಬಗ್ಗೆ ನೋಡುವುದಾದರೆ, ಶಾಂತಿ ಮತ್ತು ನೆಮ್ಮದಿ, ಕುಟುಂಬದಲ್ಲಿ ಸುಖ ಸಂತೋಷ ಇರಲಿದೆ. ತಾಯಿಯ ಕಡೆಯಿಂದ ಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ಸಿಗಲಿದೆ. ಅವಿವಾಹಿತರಿಗೆ ಶುಭ, ಮದುವೆಯ ಮಾತುಕತೆಗಳು ಯಶಸ್ವಿಯಾಗಲಿವೆ. ಜೂನ್ ನಂತರದ ಸಮಯ ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾಗಿದೆ. ಇನ್ನು ಸಂತಾನ ಯೋಗ, ನಿಮಗೆ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದರೆ, ಜಾಗರೂಕತೆ ಅಗತ್ಯವ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಗೆ ತೊಂದರೆಗಳು ಕೊಳ್ಳಬಹುದು. ಸೊ ಹಾಗಾಗಿ ನೀವು ಜಂಕ್ ಫುಡ್ ತಿನ್ನೋದು, ಬೇರೆ ಬೇರೆ ಈ ಥರ ಹೊರಗಿನ ಆಹಾರಗಳನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕಾಗುತ್ತೆ. ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ ನೀವು ಕಟಕ ರಾಶಿಯವರು. ಇನ್ನು ಮಾನಸಿಕ ಒತ್ತಡ, ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಸಣ್ಣ ಪುಟ್ಟ ಆತಂಕಗಳು ಎದುರಾಗಬಹುದು. ಧ್ಯಾನವನ್ನು ಹೆಜ್ಜೆತ್ತವಾಗಿ ಮಾಡಬೇಕು ಮತ್ತು ಸಾತ್ವಿಕ ಆಹಾರದ ಕಡೆ ಗಮನವನ್ನು ಕೊಡಬೇಕು. ಕಂಡು ಸಿಕ್ಕಿದೆಲ್ಲ ತಿನ್ಕೊಂಡು ಹೊಟ್ಟೆನ ಹಾಳು ಮಾಡ್ಕೋಬೇಡಿ. ಮನೆಯಲ್ಲಿ ತಯಾರಿಸಿದಂಥ ಒಳ್ಳೆ ಆಹಾರಗಳನ್ನು ತಿನ್ನಬೇಕಾಗುತ್ತೆ. ಮತ್ತೆ ಗುರುವಿನ ಧ್ಯಾನವನ್ನ ಪ್ರತಿ ದಿನವೂ ಬೆಳಗ್ಗೆ ಎದ್ದು ಕೂಡಲೇ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು ಧ್ಯಾನ ಮಗ್ನರಾಗಬೇಕು. ಗುರುವಿನ ಧ್ಯಾನವನ್ನ ಮಾಡಲೇಬೇಕು. ಇನ್ನು ಗ್ರಹಗತಿಗಳ ಪ್ರಭಾವವನ್ನು ನೋಡುವುದಾದರೆ, ಶನಿ 9ನೆಯ ಮನೆಯಲ್ಲಿ ಭಾಗ್ಯಸ್ಥಾನ ಶನಿ ಸಂಚರಿಸುವುದರಿಂದ ಧರ್ಮ ಮತ್ತು ಆಧ್ಯಾತ್ಮದ ಕಡೆ ಆಸಕ್ತಿ ಹೆಚ್ಚಾಗುತ್ತದೆ. ಇನ್ನು ಗುರು ಜೂನ್ ನಂತರ ನಿಮ್ಮ ಸ್ವಂತ ರಾಶಿಗೆ ಬರುವ ಗುರುವು ಹಂಸ ಯೋಗವನ್ನ ಸೃಷ್ಟಿಸುತ್ತಾನೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಇನ್ನು ರಾಹು ಕೇತುಗಳು ಅಷ್ಟಮದಲ್ಲಿ ರಾಹು ಇರುವುದರಿಂದ ಹಣಕಾಸಿನ ವಹಿವಾಟುಗಳಲ್ಲಿ ಮತ್ತು ರಹಸ್ಯ ವಿಷಯಗಳಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ಸ್ವಲ್ಪ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಶಿವಾರಾಧನೆ, ಸೋಮವಾರದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಅತ್ಯಂತ ಶುಭ ಫಲವನ್ನು ನೀವು ಕಾಣಬಹುದು. ಸೋಮವಾರ ದಿವಸ ಬೆಳಗ್ಗೆ ಎದ್ದು ಕೂಡಲೇ ಶಿವಾರಾಧನೆಯನ್ನು ಮಾಡಬೇಕು, ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಸೊ ಆಗ ನಿಮಗೆ ಅತ್ಯಂತ ಶುಭವಾಗುತ್ತದೆ. ಇನ್ನು ಗುರು ಸೇವೆ, ಗುರುವಾರಗಳಂದು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನ ಪಡೆಯಿರಿ. ನಿಮ್ಮ ಅಕ್ಕಪಕ್ಕಲಿರುವಂಥ ದೇವಸ್ಥಾನಗಳಿಗೆ ಹೋಗಬೇಕು. ಒಟ್ಟು ಒಂದು ಗುರುವಿನ ದರ್ಶನಕ್ಕೆ ಹೋಗಬೇಕಾಗುತ್ತೆ. ನೀವು ರಾಘವೇಂದ್ರ ಸ್ವಾಮಿ ಇರ್ಬೋದು, ದಕ್ಷಿಣಾಮೂರ್ತಿ ಸ್ವಾಮಿಗಳು ಗುರುವಾರದಂದು ನೀವು ಮಾಡಬೇಕು. ಇನ್ನು ದಾನವನ್ನು ಮಾಡಬೇಕಾಗುತ್ತೆ. ಬಡವರಿಗೆ ಅಥವಾ ವೃದ್ಧ ದಂಪತಿಗಳಿಗೆ ಸಹಾಯ ಮಾಡುವುದು ನಿಮ್ಮ ಸಂಕಷ್ಟಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಕಟಕ ರಾಶಿಯವರಿಗೆ ಈ ಒಂದು 2026ನೇ ವರ್ಷ ಅತ್ಯಂತ ರಾಜ್ಯಯೋಗಗಳನ್ನು ತುಂಬಿ ತರಲಿದೆ. ವಿದೇಶಕ್ಕೆ ಹೋಗುವವರೆಗೂ ತುಂಬ ಒಳ್ಳೆಯ ಕಾಲ ಸಿಗುವುದಿದೆ. ಸೊ ಹಾಗಾಗಿ ಈ ಒಂದು ನಮ್ಮ ಪರಿಹಾರಗಳನ್ನು ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಅತ್ಯಂತ ಸರಳವಾಗಿ ಆರಾಮವಾಗಿ ಕೆಲಸ ಮಾಡುವ ಜಾಗದಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರಬಹುದು, ನಿಮಗೆ ಒಳ್ಳೆಯ ಫಲಗಳನ್ನು ಈ ವರ್ಷ ತಂದುಕೊಡಲಿದೆ. ಹಾಗಾಗಿ ಕಟಕ ರಾಶಿಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸಿದ್ದೇನೆ. ನಮ್ಮ ಈ ಒಂದು ಜ್ಯೋತಿಷ ಚಾನಲ್ ನಿಮಗೆ ಇಷ್ಟ ಆಗಿದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.